ಅಯ್ಯಯ್ಯೋ, ಈ ಗೆಳತಿ ಸುಮ್ನೆ ಇರಲ್ವಾ ಅಂತ ನೇರವಾಗಿ ಕೇಳೇ ಬಿಟ್ರು. ಹೇಳು, ಕೇಳ್ತಾ ಇದೀನಲ್ಲ. ನಿನ್ನ ಅಭಿಪ್ರಾಯ ಏನು? ಈಗ ಕೇಳಿದ್ರೆ ಏನ್ ಅರ್ಥ ಆಗತ್ತೆ? ಈಗ ಕೇಳಿದ್ರೆ ಹೇಗತ್ತೆ? ಇವಳೊಬ್ಳು ಒಂದಿಷ್ಟು ಬುದ್ಧಿ ಇಲ್ದೇ ಇರೋಳು. ಇನ್ನೂ ನೇರವಾಗಿ ಕೇಳ್ತೀನಿ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಆದಿ ಮದುವೆಗೆ ಯೋಗ್ಯನ ಇಲ್ವಾ? ಮತ್ತೆ ಈ ಪ್ರಶ್ನೆಗೆ ನಾನ್ ಹೇಗತ್ತೆ ಉತ್ತರ ಕೊಡಕ್ಕಾಗತ್ತೆ? ಯಾಕೆ ಕೊಡಕ್ಕಾಗಲ್ಲ? ಆಯ್ತಾನೆ, ತಿನ್ನವಾಗಂದ್ರೆ ಫೋನ್ ಪಕ್ಕದಲ್ಲಿ ಇಡ್ಬೇಕಲ್ವಾ? ಅಜ್ಜಿ, ನಾನೇನ್ ಬೇರೆ ನೋಡ್ತಿಲ್ಲ, ಬಿಸ್ನೆಸ್ ರಿಲೇಟೆಡ್ ನೋಡ್ತಿದ್ದೆ. ರೀಲ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ, ತುಂಬಾ ಆರ್ಡರ್ಸ್ ಬಂದಿದೆ. ಆರ್ಡರ್ಸಾ? ಇಲ್ಲಿ ಕೊಡು, ಇಲ್ಲಿ ನೋಡೋಣ. ಚೆನ್ನಾಗಿದೆ, ಟ್ರೈ ಮಾಡ್ತೀವಿ. ನಮ್ದು ಆರ್ಡರ್ ಇದೆ, ಮಾಡ್ಕೊಡ್ತೀರಾ? ಗಂಡ ಹೆಂಡತಿ ಅಂದ್ರೆ ಹೀಗ್ ಯಾಕೆ ನಿಲ್ಲಿಸ್ದೆ? ಓದು ಅದೇನ್ ಬರ್ತಿದಾರೆ, ಓದು. ಏನಿಲ್ಲ. ಅಂಕಲ್, ನಾನು ತಿನ್ಕೊಡಿ. ಗಂಡ ಹೆಂಡತಿ ಅಂದ್ರೆ ಹಿಂಗಿಡ್ಬೇಕು. ಒಟ್ಟಿಗೆ ಬಿಸ್ನೆಸ್ ಶುರು ಮಾಡಿರೋ ಕಪಲ್ಸ್ಗೆ ಆಲ್ ದ ಬೆಸ್ಟ್. ಅಂಕಲ್, ಡೋಂಟ್ ಫೀಲ್ ಬ್ಯಾಡ್, ನಾನ್ ರಿಪ್ಲೈ ಮಾಡ್ತೀನಿ. ದೇ ಆರ್ ನಾಟ್ ಕಪಲ್ಸ್, ದೇ ಆರ್ ಫ್ರೆಂಡ್ಸ್ ಅಂತ ಹಾಕ್ತೀನಿ. ಓಕೆ. ಸರಿ, ಎಲ್ರು ಬೇಗ ಪ್ರಸಾದ ತಿನ್ನಿ, ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕು. ಅಂಕಲ್, ಡನ್. ಗೆಳತಿ, ಇದೇನಿದು ಎಕ್ಸ್ಪ್ರೆಸ್ ಟ್ರೈನ್ ತರ ಓಡ್ ಬರ್ತಾ ಇದ್ದೀರಾ? ನಾ ಹೇಳಿದ್ದು ಏನ್ ಮಾಡ್ದೆ? ನೀವ್ ಹೇಳಿದ್ದ? ಏನ್ ಗೆಳತಿ? ಸರಿ ಹೋಯ್ತು. ರಾತ್ರಿ ಎಲ್ಲ ರಾಮಾಯಣ ಕೇಳೋದು, ಬೆಳಿಗ್ಗೆ ಎದ್ದ ತಕ್ಷಣ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳೋದು. ಹಾಗಾಯ್ತು ನಿನ್ ಕತೆ. ಅಲ್ಲ, ನಾ ಹೇಳಿದ್ದು ಮರ್ತೇ ಬಿಟ್ಟಿಯಾ ನೀನು? ದಿನಾ ಬರೋದು, ಊಟ ಡೆಲ್ಪ್ರಿ ಕೊಡೋದು, ಮನೆಗೆ ಹೋಗೋದು, ಇಷ್ಟೇನಾ? ನಿನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡು. ನಮ್ ಜೀವನ ಇದ್ರಲ್ಲೇ ಇದೆಯಲ್ಲ ಗೆಳತಿ. ಆದ್ರೆ ಅದೇ ಜೀವನನ ಅಲ್ಲ ಅಲ್ವಾ? ಜೀವನಕ್ಕೆ ಒಬ್ಬ ಜೀವನ ಸಂಗಾತಿ ಬೇಕಲ್ವಾ? ಫ್ರೆಂಡು, ಭಾಗ್ಯನ ಹತ್ರ ನಿನ್ ಪ್ರೀತಿ ಹೇಳ್ಕೊ ಅಂತ ಹೇಳಿದ್ದೆ ತಾನೆ, ಮರ್ತ್ಬಿಟ್ಯಾ? ಯಾವಾಗ ಹೇಳ್ಕೊತೀಯ? ಅಯ್ಯೋ ಗೆಳತಿ, ನನ್ಗೆ ಒಂಥರ ಕನ್ಫ್ಯೂಷನ್ ಇದೆ. ಕನ್ಫ್ಯೂಸು? ನಿನಗೆ ಯಾಕೆ ಕನ್ಫ್ಯೂಸು? ಇದಕ್ಕಿದ್ದಾಗೆ ಪ್ರೀತಿ ಹೇಳ್ಕೊ ಅಂತಂದ್ರೆ ಹೇಗೆ ಗೆಳತಿ? ಒಂಥರ ಭಯ ಆಗತ್ತೆ. ಫ್ರೆಂಡು, ನೀನು ಎಷ್ಟು ದೊಡ್ಡ ಕಂಪನಿ CEO ಅಲ್ವಾ? ನಿನ್ನ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾರೆ, ಅವರೆಲ್ಲ ನಿನ್ನ ಕಂಡ್ರೆ ಹೆದರ್ಕೋತಾರೆ. ನೀ ನೋಡಿದ್ರೆ ನಿನ್ ಮನ್ಸಲ್ಲಿರೋ ಪ್ರೀತಿ ಹೇಳ್ಕೊಳಕ್ ಹೆದರ್ಕೋತಿಯಲ್ಲ, ಏನ್ ಹೇಳಿ? ಗೆಳತಿ, ಬಿಸ್ನೆಸ್ಸೇ ಬೇರೆ, ಪ್ರೀತಿನೇ ಬೇರೆ. ಜಗತ್ತನ್ನೇ ಆಳೋ ರಾಜ ಕೂಡ ಪ್ರೀತಿ ಮುಂದೆ ಮಂಡಿ ಊರಿ ಕೂರ್ಲೇಬೇಕು. ಎಂತ ಮಾತು ಬಾರೆ ವಾ. ಅದಕ್ಕೆ ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ.
ಅದಕ್ಕೆ ನನ್ನ ಬಸೆನ ನಿನಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿರೋದು. ಅಲ್ಲ, ಬರೀ ನಾವ್ ಅನ್ಕೊಂಡ್ರೆ ಹೇಗೆ? ಅವ್ರ ಮನ್ಸಲ್ಲೂ ಇರ್ಬೇಕು ಅಲ್ವಾ? ಅವ್ರ ಮನ್ಸಲ್ಲಿ ಏನಿದೆಯೋ ಏನೋ. ಅದನ್ನ ನೀ ಕೇಳಿದ್ರೆ ತಾನೇ ಗೊತ್ತಾಗೋದು ಫ್ರೆಂಡು ನಿನಗೆ. ನೀ ಕೇಳದೇನೆ ಇದ್ರೆ ಹೆಂಗ್ ಗೊತ್ತಾಗತ್ತೆ? ಅಯ್ಯೋ, ಆಮೇಲೆ ಕೇಳಿ ಅವ್ರ ಕೋಪ ಮಾಡ್ಕೊಂಡು ನನ್ ಜೊತೆ ಮಾತಾಡದೆ ಬಿಟ್ಬಿಟ್ರೆ? ಮಾತ್ ಬಿಟ್ಬಿಟ್ರೆ ಏನಾಯ್ತು? ನಾನಿಲ್ವಾ? ಮತ್ತೆ ಮಾತಾಡೋ ಹಾಗೆ ನಾ ಮಾಡ್ತೀನಿ. ಗೆಳತಿ, ಅದಷ್ಟು ಸುಲಭ ಅಲ್ಲ. ಒಂದ್ಸಲ ಫ್ರೆಂಡ್ಶಿಪ್ ಅನ್ನೋದು ಒಡೆದು ಹೋದ್ರೆ ಮತ್ತೆ ಅದನ್ನ ಪ್ಯಾಚಪ್ ಮಾಡಕ್ ಆಗದೇ ಇಲ್ಲ. ಅದರಲ್ಲೂ ಇಂಥ ವಿಚಾರದಲ್ಲಂತೂ ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ಬೇಕು ಗೆಳತಿ. ಭಾಗ್ಯ ನನಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಕಡೆ ಪಕ್ಷ ಫ್ರೆಂಡ್ ಆಗಾದ್ರೂ ಉಳ್ಕೊಂಡ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ. ಅವ್ರು ಇಲ್ದಿರೋ ನಾಳೆನ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಹಾಗಂತ ಎಷ್ಟ್ ದಿವ್ಸ ಈ ತರ ಒಂಟಿಯಾಗಿರ್ತೀಯ ಬರೀ ಫ್ರೆಂಡ್ ಆಗಿ? ನನ್ನ ಮಾತು ಕೇಳು ಫ್ರೆಂಡ್, ನಿನ್ ಮನ್ಸಲ್ಲಿರೋದನ್ನ ಹೋಗಿ ಭಾಗ್ಯನ್ ಹೇಳ್ಕೊ. ಅಯ್ಯೋ ಇಲ್ಲ ಗೆಳತಿ, ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ? ಏನಾಗಲ್ಲ ಫ್ರೆಂಡು, ಅವಳಿಗೂ ನಿನ್ಮೇಲೆ ಭಾವನೆಗಳಿದೆ. ಅವ್ರು ನಿಮ್ಮ ಹತ್ರ ಹೇಳಿದ್ರ? ಹೇಳ್ಕೊಂಡಿಲ್ಲ, ಆದ್ರೆ ಮತ್ತೆ ಅದ್ ಹೇಗೆ ನಿಮ್ಮಷ್ಟಕ್ಕೆ ನೀವೇ ಅನ್ಕೊಂಡ್ಬಿಡ್ತೀರಾ? ಫ್ರೆಂಡ್ ಅರ್ಥ ಮಾಡ್ಕೊ, ನಿನಗೆ ಇಷ್ಟು ಸಂಕೋಚ ಇದ್ಮೇಲೆ ಪಾಪ ಅವಳು ಅಡಿಗೆ ಮನೆ ಬಿಟ್ಟೆ ಆಚೆ ಬರೋದಿಲ್ಲ, ಅವಳಿಗಿನ್ನ ಎಷ್ಟು ಸಂಕೋಚ ಇರ್ಬೇಕು. ಯಾಕೋ ನೀವಿಬ್ರು ಮುಂದುವರಿಯೋ ಹಾಗೆ ಕಾಣ್ತಿಲ್ಲ. ನಾನೇ ಒಂದ್ ಹೆಜ್ಜೆ ಮುಂದೆ ಇಡ್ತೀನಿ. ಏ ಭಾಗ್ಯ, ಬಾಮ್ಮ. ಗೆಳತಿ, ಏನ್ ಮಾಡ್ತಾ ಇದ್ದೀರಾ? ಏನಾಯ್ತತ್ತೆ? ಕರೆದ್ರ? ನೋಡು ಭಾಗ್ಯ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಾನು ಏನಿದ್ರು ನೇರ ಮಾತಾಡ್ಬಿಡ್ತೀನಿ. ಅದಕ್ಕೆ ನೇರವಾಗಿ ನಿನಗೊಂದ್ ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಕೊಡು ಅಷ್ಟೇ ನೇರವಾಗಿ, ಸರಿನಾ? ನನ್ನ ಫ್ರೆಂಡ್ ಆದಿ ಬಗ್ಗೆ ನಿಂದೇನ್ ಅಭಿಪ್ರಾಯ? ಶ್ರೇಷ್ಠ, 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 ನೀನ್ ಏನ್ ಹೇಳ್ತೀಯ ನನಗೆ ಒಂದು ಅರ್ಥ ಆಗ್ತಿಲ್ಲ. ತಾಂಡವ್, ಅವ್ರ ಮೇಲೆ ಕಾಳಜಿ ತೋರ್ಸೋದ್ ಬೇಡ. ಅವ್ರಗ ಯೋಗ್ಯತೆನೇ ಇಲ್ಲ ತಾಂಡವ್. ಬಿಡೋದ್ ಬೇಡ, ಅವ್ರ ಮೇಲೆ ಕೇಸ್ ಹಾಕೋಣ. ಏನ್ ಕನಿಕಾ, ಮಾಡೋ ಅವಮಾನ ಎಲ್ಲ ಮಾಡಿ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಶೇಷ, ನನಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲಾನು ಸರಿ ಮಾಡ್ತೀನಿ. ನೀನೇನು ಸರಿ ಮಾಡೋದು ಬೇಡ, ಅದ್ ನಿನ್ ಕೈಲಿ ಆಗೋದು ಇಲ್ಲ ಕನಿಕಾ. ನೋಡು, ತಾಂಡವ್ ಕೇಸ್ ಹಾಕಿದ್ನಲ್ಲ, ಅದನ್ನ ವಾಪಸ್ ತಗೊಳಕ್ ಹೇಳಿದ್ದೆ. ಬಟ್ ಇವಾಗ ಹಾಗ್ ಮಾಡಲ್ಲ, ನಾನೇ ಕೇಸ್ ಹಾಕೋದಕ್ ಹೇಳ್ತೀನಿ. ನಿಮ್ ಕಂಪನಿ ರೆಪ್ಯುಟೇಷನ್ ನ ಹಾಳ್ ಮಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ, ಎಲ್ಲಾನು ಕೈ ಮೀರ್ ಹೋಗಿದೆ. ನಾನ್ ಏನ್ ತಾನೇ ಮಾಡಕ್ಕಾಗತ್ತೆ? ಅದನ್ನೇ ಹೇಳ್ತಾ ಇರೋದು ಕನಿಕಾ, ನಿನಗ್ ಧೈರ್ಯನೇ ಇಲ್ಲ. ಯುವರ್ ಅನ್ಫಿಟ್ ಟು ರನ್ ದ ಕಂಪನಿ. ಇನ್ಮೇಲೆ ನನ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ನಾನು ಮಾಡ್ಕೊಳ್ತೀನಿ. ಅಯ್ಯಯ್ಯೋ, ಈ ಗೆಳತಿ ಸುಮ್ನೆ ಇರಲ್ವಾ ಅಂತ ನೇರವಾಗಿ ಕೇಳೇ ಬಿಟ್ರು. ಹೇಳು, ಕೇಳ್ತಾ ಇದೀನಲ್ಲ, ನಿನ್ನ ಅಭಿಪ್ರಾಯ ಏನು? ಈಗ ಕೇಳಿದ್ರೆ ಏನ್ ಅರ್ಥ ಆಗತ್ತೆ? ಈಗ ಕೇಳಿದ್ರೆ ಹೇಗತ್ತೆ? ಇವಳೊಬ್ಳು ಒಂದಿಷ್ಟು ಬುದ್ಧಿ ಇಲ್ದೇ ಇರೋಳು, ಇನ್ನೂ ನೇರವಾಗಿ ಕೇಳ್ತೀನಿ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಆದಿ ಮದ್ವೆಗೆ ಯೋಗ್ಯನ ಇಲ್ವಾ? ಮತ್ತೆ ಈ ಪ್ರಶ್ನೆಗೆ ನಾನ್ ಹೇಗತ್ತೆ ಉತ್ತರ ಕೊಡಕ್ಕಾಗತ್ತೆ? ಯಾಕೆ ಕೊಡಕ್ಕಾಗಲ್ಲ?
ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಫ್ರೆಂಡು ಮದ್ವೆ ಆಗಕ್ ಯೋಗ್ಯ ಅಲ್ಲ, ಅವ್ನ್ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕು ಅಂತ ಹೇಳ್ತಾ ಇದೀಯ, ಹೌದಾ? ಅಯ್ಯೋ ನಾನ್ ಎಲ್ಲತ್ತೆ ಹಾಗೆ ಹೇಳ್ದೆ? ಮತ್ ಇನ್ನೇನು? ಅಲ್ಲ, ನನ್ನ ಫ್ರೆಂಡ್ ಅಲ್ಲಿ ಏನ್ ಕಡಿಮೆ ಆಗಿದೆ ಅಂತ ಕೇಳ್ತೀನಿ ನಿನ್ನ. ನೋಡಕ್ ಸುಂದರವಾಗಿದ್ದಾನೆ, ಬುದ್ಧಿವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡು ಹೃದಯವಂತ, ಗುಣವಂತ. ಇವನು ಮದ್ವೆ ಆಗ್ಬಾರ್ದು. ಅತ್ತೆ, ಮದ್ವೆ ಆಗ್ಬೇಕು ಆಗ್ಬಾರ್ದು ಅನ್ನೋದು ಈ ಕ್ವಾಲಿಟೀಸ್ ಮೇಲೆ ಡಿಪೆಂಡ್ ಆಗಲ್ಲ ಅತ್ತೆ. ಅದು ಅವ್ರಿಗೆ ಮದ್ವೆ ಆಗ್ಬೇಕು ಆಗ್ಬಾರ್ದು ಅಂತ ಮನ್ಸಲ್ಲಿ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ. ಆಯ್ತು, ಅವನಿಗೆ ಇಷ್ಟ ಇದೆ ಅಂತ ಅನ್ಕೊಂಡೆ ನೀನ್ ಹೇಳು. ಹಾಗೆ ಹೇಗ್ ಅನ್ಕೊಳಕ್ ಆಗತ್ತೆ? ನೀನ್ ಅನ್ಕೋಬೇಡ, ಕೇಳು. ನಿಮಗ್ ಮದ್ವೆ ಆಗಕ್ ಇಷ್ಟ ಇದೆಯಾ ಅಂತ ಕೇಳು. ಅಯ್ಯೋ, ಇವತ್ ನನ್ ಗೆಳತಿ ನನ್ಗೇನೋ ಒಂದ್ ಗತಿ ಕಾಣಿಸ್ತಾರೆ. ಅತ್ತೆ, ಅದನ್ನೆಲ್ಲ ಹೇಗ್ ಕೇಳಕ್ ಆಗತ್ತೆ? ಅದೆಲ್ಲ ಅವ್ರ ಪರ್ಸನಲ್, ಹಾಗೆಲ್ಲ ಕೇಳ್ಬಾರ್ದು. ಅಯ್ಯ, ಏನೇನೋ ಮಾತಾಡ್ತಾಳೆ. ಅಲ್ಲ, ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ, ಅದ್ರಲ್ಲಿ ಏನ್ ಮುಜುಗ್ರ? ಗೆಳತಿ, ನೀವ್ ಪ್ಲೀಸ್ ನೀ ಸುಮ್ನಿರು. ಇದು ಹೀಗೆ ಆದ್ರೆ ಮುಗಿಯದ ಕತೆ. ಭಾಗ್ಯ, ನೀ ಹೇಳಮ್ಮ. ನನಗೂ ಫ್ರೆಂಡ್ಗೂ ವಾಗ್ವಾದ. ಈ ನನ್ ಫ್ರೆಂಡ್ ಹೇಳ್ತಿದ್ದಾನೆ, ಈ ವಯಸ್ಸಲ್ಲಿ ಅದೇನದು ಲಬ್ಬುಗಿಗೂ ಏನೂ ಆಗಲ್ಲ ಅಂತ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಸಾಧ್ಯ ಇದೆ ಅಂತ.